ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಅಶ್ಲೀಲ ಕಮೆಂಟ್ಗಳ ವಿರುದ್ಧ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಈಗ ಸಮರವನ್ನ ಸಾರಿದ್ದಾರೆ. ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. 15 ಇನ್ಸ್ಟಾ ಐಡಿ ಹಾಗೇನೆ 150 ಕಮೆಂಟ್ಗಳ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ಸಿಸಿಬಿ ಹೆಚ್ಚುವರಿ ಪೊಲೀಸ್ ಆಯುಕ್ತ ಅಜಯ್ಗೆ ದೂರನ್ನು ನೀಡಿದ್ದಾರೆ. 15 ಇನ್ಸ್ಟಾ ಐಡಿ 150 ಕಮೆಂಟ್ಗಳ ವಿರುದ್ಧ ದೂರನ್ನು ನೀಡಿರೋದು. ಸಾಕ್ಷಿಗಳ ಜೊತೆಗೆ ದೂರು ನೀಡಿ ಕ್ರಮಕ್ಕೆ ವಿಜಯಲಕ್ಷ್ಮಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ದೂರು ನೀಡಿದ ಬಳಿಕ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ದರ್ಶನ್ ಪತ್ನಿ. ಯಾವುದೇ ಪ್ರತಿಕ್ರಿಯೆ ನೀಡದೆ ವಿಜಯಲಕ್ಷ್ಮಿ ಅವರು ಹಾಗೆ ತೆರಳಿದ್ದಾರೆ. ಎಫ್ಐಆರ್ ಅನ್ನು ದಾಖಲಿಸಿ ತನಿಖೆ ನಡೆಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ವಿಜಯಲಕ್ಷ್ಮಿ ಅವರು ದೂರನ್ನ ನೀಡಿದ್ದಾರೆ. ಏನೆಲ್ಲ ಆಯಿತು ಸ್ಟೇಷನ್ ಅಲ್ಲಿ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಎಸ್, ಈಗಾಗಲೇ ಏನು ಅಡಿಷನಲ್ CP ಅಜಯ್ ಹಿಲೋರಿ ಏನಿದ್ದಾರೆ ಅವರ ಮುಖಾಂತರ ಹೋಗಿ ಈಗಾಗಲೇ ದೂರನ್ನು ಕೊಟ್ಟಿರುವಂಥದ್ದು. CCBಯ ಜಂಟಿ ಪೊಲೀಸ್ ಆಯುಕ್ತರು ಕೂಡ ಆಗಿರುವಂತಹ ಅಜಯ್ ಹಿಲೋರಿ ಅವರು ಆ ಒಂದು ಮೆಸೇಜ್ಗಳನ್ನು ಮತ್ತು ಅದರಲ್ಲಿದ್ದುವಂತಹ ಒಂದು ಲಿಂಕ್ಗಳೇನಿದೆ ಅದೆಲ್ಲವೂ ಲಿಂಕ್ಗಳನ್ನು ಕಲೆಕ್ಟ್ ಮಾಡಿ ಈಗ ಇಲ್ಲಿದ್ದಂತಹ ಸೈಬರ್ ಪೊಲೀಸ್ ಠಾಣೆಗೆ ಒಂದು FIR ಮಾಡಿಸೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಂದರೆ ಅದರಲ್ಲಿರುವಂತಹ ಒಂದು ಕಂಟೆಂಟ್ಗಳೇನಿದೆ, ವಿಜಯಲಕ್ಷ್ಮಿ ಅವರಿಗೆ ಪೋಸ್ಟ್ ಮಾಡಿರುವಂತಹ ಒಂದು ಕಂಟೆಂಟ್ಗಳು ತೀವ್ರ ಒಂದು ಆಕ್ಷೇಪಾರ್ಹ ಅಂತಲೇ ಹೇಳ್ಬೋದಾಗಿದೆ. ಯಾಕಂದರೆ ಅಂತಹ ಒಂದು ಕೆಟ್ಟ ಶಬ್ದಗಳನ್ನು ಬಳಕೆ ಮಾಡಿ ಒಂದು ನಿಂದನೆ ಮಾಡುವಂಥದ್ದು ಅದರಲ್ಲಿ ಕಾಣ್ತಾ ಇರುವಂಥದ್ದು. ಹೀಗಾಗಿ ಇದು FIR ಮಾಡೋದಕ್ಕೆ ಯೋಗ್ಯ ಅನ್ನುವಂತಹ ಒಂದು ಕಂಟೆಂಟ್ ಆಗಿರುವಂತಹ ಕಾರಣದಿಂದಾಗಿ FIRಗೆ ಈಗಾಗಲೇ ಮಾಡೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಸುಮಾರು ಅರ್ಧ ಗಂಟೆಗಳ ಕಾಲ ಜಂಟಿ ಪೊಲೀಸ್ ಆಯುಕ್ತರ ಬಳಿ ವಿಜಯಲಕ್ಷ್ಮಿ ಅವರು ಹೋಗಿದ್ದರು. ಅಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದರು. ಅಂದರೆ ಇದು ಹ್ಯಾಬಿಚುವಲ್ ರೀತಿಯಲ್ಲಿ ಮತ್ತೆ ಕಮೆಂಟ್ಗಳನ್ನು ಹಾಕುವಂಥದ್ದು ಆಗ್ತಾನೆ ಇದೆ. ಅಂದರೆ ಹೊಸ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡ್ತಾರೆ. ಒಂದು ಅಕೌಂಟ್ ಏನಾದರೂ ಬ್ಲಾಕ್ ಮಾಡಿದಂತಹ ಸಂದರ್ಭದಲ್ಲಿ ಮತ್ತೊಂದು ಅಕೌಂಟ್ಗಳ ಮುಖಾಂತರ ಕಮೆಂಟ್ ಮಾಡುವಂಥದ್ದು, ದರ್ಶನ್ ಅವರ ಬಗ್ಗೆ ಅಲ್ಲದೆ ವೈಯಕ್ತಿಕವಾಗಿ ತೇಜೋವಧೆಯನ್ನು ಕೂಡ ಮಾಡುವಂಥದ್ದು. ಅಂದರೆ ವಿಜಯಲಕ್ಷ್ಮಿ ಅವರಿಗೆ ತೀರಾ ಕೆಳಮಟ್ಟದ ಶಬ್ದಗಳನ್ನು ಬಳಕೆ ಮಾಡಿ ಅವರಿಗೆ ಟಾರ್ಚರ್ ಕೊಡುವಂತಹ ರೀತಿಯಲ್ಲಿ ಆ ಶಬ್ದಗಳಿರುತ್ತೆ. ಹೀಗಾಗಿ ಈ ಸಂಬಂಧ 150ಕ್ಕೂ ಹೆಚ್ಚು ಈ ರೀತಿಯಾದಂತಹ ಪೋಸ್ಟ್ಗಳನ್ನು ಈಗಾಗಲೇ ಶೇರ್ ಮಾಡ್ಕೊಂಡಿದ್ದಾರೆ. ಅಂದರೆ ಅದನ್ನು ಸ್ಕ್ರೀನ್ಶಾಟ್ಗಳನ್ನು ತೆಗೆದುಕೊಂಡು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಈಗಾಗಲೇ ನೀಡಲಾಗಿದೆ. ಅವರು CCB ಮುಖಾಂತರ ಅದನ್ನು ರಿಜಿಸ್ಟರ್ ಮಾಡಿಕೊಂಡು ಅಂದರೆ FIR ಮಾಡಿಕೊಂಡು ನಂತರ ಯಾರ್ಯಾರು ಈ ರೀತಿಯಾದಂತಹ ಒಂದು ಕೆಟ್ಟಗಳ ಮೆಸೇಜ್ಗಳನ್ನು ಹಾಕಿದ್ರು ಅವರಿಗೆಲ್ಲರಿಗೂ ಕೂಡ ನಂಬರ್ಗಳನ್ನು ಬ್ಲಾಕ್ ಮಾಡಿ ಮತ್ತು ಅವರ URL ನಂಬರ್ಗಳನ್ನು ಟ್ರೇಸ್ ಮಾಡುವಂತಹ ಮುಖಾಂತರ ಅವರ ಬಂಧನ ಮಾಡೋದಕ್ಕೆ ಪ್ರಕ್ರಿಯೆಗಳು ಮುಂದಿನ ಹಂತದಲ್ಲಿ ನಡೆಯಲಿದೆ ಅಂತಲೇ ಹೇಳ್ಬೋದಾಗಿದೆ. ಈ ಹಿಂದೆ ರಮ್ಯಾ ಅವರು ಕೂಡ ದೂರನ್ನು ಕೊಟ್ಟಿದ್ದರು. ಅವರ ವಿಚಾರವಾಗಿ ಸಾಕಷ್ಟು ರಾಜ್ಯದಲ್ಲಿ ಯಾರ್ಯಾರು ಈ ರೀತಿಯಾದಂತಹ ಕಮೆಂಟ್ಗಳನ್ನು ಮಾಡಿದ್ದಾರೆ ಅಷ್ಟು ಜನರನ್ನು ಪೊಲೀಸರು ಬಂಧನ ಮಾಡುವಂತಹ ಮುಖಾಂತರ ಕೆಟ್ಟ ಕಮೆಂಟ್ ಮಾಡೋದಕ್ಕೆ ಮಾಡುವಂತಹ ವ್ಯಕ್ತಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಅಂತಲೇ ಹೇಳ್ಬೋದು. ಈಗ ರಿಪೀಟೆಡ್ ಅದೇ ರೀತಿಯಾದಂತಹ ಒಂದು ಕೃತ್ಯಗಳು ನಡೀತಾ ಇದೆ. ಈಗ ಸದ್ಯದ ಇಲ್ಲಿಯವರೆಗೆ ಯಾರ್ಯಾರು ತೆರೆನಾದ ಅಂದರೆ ರಮ್ಯಾ ಅವರಿಗೆ ಯಾರ್ಯಾರು ಟ್ವೀಟ್ ಮಾಡಿದ್ದಾರೆ ಅದೇ ರೀತಿಯಾದಂತಹ ಟ್ವೀಟ್ಗಳು ಮತ್ತು ಅದರ ಕೆಲವೊಂದು ಪದ ಬಳಕೆ ಏನಿದೆ ಅದು ಸಾಮ್ಯತೆ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಈ ಹಿಂದೆ ಟ್ವೀಟ್ ಮಾಡಿ ಜೈಲಿಗೆ ಹೋಗಿ ಬೇಲ್ನಿಂದ ಆಚೆ ಬಂದಿರುವಂತಹ ವ್ಯಕ್ತಿಗಳೇ ಈ ರೀತಿಯಾದಂತಹ ಒಂದು ಕೆಲಸಗಳನ್ನು ಮಾಡಿದ್ದಾರೆ ಅನ್ನುವಂತಹ ಒಂದು ಅನುಮಾನಗಳು ಕೂಡ ಈಗಾಗಲೇ ಅಧಿಕಾರಿಗಳಿಗೆ ಮೂಡಿರುವಂಥದ್ದು. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಂಟಿ ಪೊಲೀಸ್ ಆಯುಕ್ತರು ಕೂಡ ಸಾಕಷ್ಟು ಒಂದು ತೀವ್ರವಾದಂತಹ ಒಂದು ಇದನ್ನು ತೆಗೆದುಕೊಂಡಿದ್ದಾರೆ. ಯಾಕಂದರೆ ಇವರ ಒಂದು ಮೆಸೇಜ್ಗಳನ್ನು ಇಟ್ಟುಕೊಂಡು ಇವರು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಮಾತ್ರ ಅಲ್ಲ, ಉಳಿದಂತಹ ವ್ಯಕ್ತಿಗಳಿಗೂ ಕೂಡ ಇದೇ ರೀತಿಯಾದಂತಹ ಕೆಟ್ಟ ಕಮೆಂಟ್ಗಳನ್ನು ಮಾಡಿದರೆ ಯಾವ ರೀತಿ ಕಾನೂನಿನ ಮುಖಾಂತರ ಅವರಿಗೆ ಒಂದು ಶಿಕ್ಷೆ ಆಗುತ್ತೆ ಅನ್ನೋದಕ್ಕೆ ಇದನ್ನು ತೋರಿಸ್ಬೇಕಾಗುತ್ತೆ. ಅಂದರೆ ಅವರ ಬಂಧನ ಮಾಡಿ ಉಳಿದಂತಹ ವ್ಯಕ್ತಿಗಳಿಗೂ ಕೂಡ ಇದು ಪಾಠ ಆಗಬೇಕಾಗುತ್ತೆ. ಹೀಗಾಗಿ ಈ ಒಂದು ಪ್ರಕರಣವನ್ನು ತಮ್ಮ ಒಂದು ಸ್ವಲ್ಪ ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಂಡು ಅದನ್ನು
ಮುಂದಿನ ಏನು ಕಮೆಂಟ್ಗಳ ಯಾರ್ಯಾರು ಮಾಡ್ತಾರೆ ಅವರಿಗೆ ಒಂದು ಮಾದರಿಯಾಗಿ ಅಂದರೆ ಈ ರೀತಿಯಾಗಿ ಮಾಡಬಾರ್ದು ಅಂತ ಹೇಳಿ ಯಾಕೆ ಮಾಡಿದರೆ ಏನಾಗುತ್ತೆ ಅಂದರೆ ಕಮೆಂಟ್ಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಏನು ಆಗಬಹುದು, ಯಾವ ರೀತಿ ಕಾನೂನು ಪ್ರಕ್ರಿಯೆಗಳಿರುತ್ತೆ ಅದನ್ನು ತೋರಿಸೋದಕ್ಕೆ ಈ ಒಂದು ಕೇಸ್ ಮಾದರಿ ಆಗೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಸದ್ಯ ಈ 150 ಕಮೆಂಟ್ಗಳು ಮಾತ್ರ ಅಲ್ಲ, 150 ಸ್ಕ್ರೀನ್ಶಾಟ್ಗಳು ಮಾತ್ರ ಅಲ್ಲ, ಮತ್ತಷ್ಟು ಸ್ಕ್ರೀನ್ಶಾಟ್ಗಳು ಕೂಡ ಅವರ ಬಳಿ ಇದೆ, ಅಂದರೆ ವಿಜಯಲಕ್ಷ್ಮಿ ಅವರ ಬಳಿ ಇದೆ. ಹೀಗಾಗಿ ಒಂದೊಂದಾಗಿ ಅವರನ್ನು ಸೆಂಡ್ ಮಾಡುವಂತಹ ಮುಖಾಂತರ ಒಂದು ದೂರು ಕೊಡುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಇದು ಮಾಡ್ತಾ ಇದೆ. ಯಾಕಂದರೆ ಒಂದು ಬಾರಿ ಅದನ್ನು ಇಗ್ನೋರ್ ಮಾಡಿದ್ದಾರೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಮತ್ತಷ್ಟು ಮೆಸೇಜ್ಗಳನ್ನು ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಆ ಪ್ರೊಫೈಲ್ನಲ್ಲಿ ಅವರ ಫೋಟೋ ಕೂಡ ಇರೋದಿಲ್ಲ, ಹೆಸರು ಕೂಡ ಫೇಕ್ ಆಗಿರುತ್ತೆ, ಅಂದರೆ ಬೇರೆ ರೀತಿಯಾದಂತಹ ಒಂದು ಹೆಸರುಗಳನ್ನು ಬಳಕೆ ಮಾಡಿ ಅಲ್ಲಿ ಕಮೆಂಟನ್ನು ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಒಂದು URL ಫೈನ್, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಅಶ್ಲೀಲ ಕಮೆಂಟ್ಗಳ ವಿರುದ್ಧ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಈಗ ಸಮರವನ್ನ ಸಾರಿದ್ದಾರೆ. ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. 15 ಇನ್ಸ್ಟಾ ID ಹಾಗೇನೆ 150 ಕಮೆಂಟ್ಗಳ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ಸಿಸಿಬಿ ಹೆಚ್ಚುವರಿ ಪೊಲೀಸ್ ಆಯುಕ್ತ ಅಜಯ್ಗೆ ದೂರನ್ನು ನೀಡಿದ್ದಾರೆ. 15 ಇನ್ಸ್ಟಾ ID 150 ಕಮೆಂಟ್ಗಳ ವಿರುದ್ಧ ದೂರನ್ನು ನೀಡಿರೋದು. ಸಾಕ್ಷಿಗಳ ಜೊತೆಗೆ ದೂರು ನೀಡಿ ಕ್ರಮಕ್ಕೆ ವಿಜಯಲಕ್ಷ್ಮಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ದೂರು ನೀಡಿದ ಬಳಿಕ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ದರ್ಶನ್ ಪತ್ನಿ. ಯಾವುದೇ ಪ್ರತಿಕ್ರಿಯೆ ನೀಡದೆ ವಿಜಯಲಕ್ಷ್ಮಿ ಅವರು ಹಾಗೆ ತೆರಳಿದ್ದಾರೆ. FIR ಅನ್ನು ದಾಖಲಿಸಿ ತನಿಖೆ ನಡೆಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ವಿಜಯಲಕ್ಷ್ಮಿ ಅವರು ದೂರನ್ನ ನೀಡಿದ್ದಾರೆ, ಏನೆಲ್ಲ ಆಯಿತು ಸ್ಟೇಷನ್ ಅಲ್ಲಿ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಈಗಾಗಲೇ ಏನು ಅಡಿಷನಲ್ CP ಅಜಯ್ ಹಿಲೋರಿ ಏನಿದ್ದಾರೆ ಅವರ ಮುಖಾಂತರ ಹೋಗಿ ಈಗಾಗಲೇ ದೂರನ್ನು ಕೊಟ್ಟಿರುವಂಥದ್ದು. CCBಯ ಜಂಟಿ ಪೊಲೀಸ್ ಆಯುಕ್ತರು ಕೂಡ ಆಗಿರುವಂತಹ ಅಜಯ್ ಹಿಲೋರಿ ಅವರು ಆ ಒಂದು ಮೆಸೇಜ್ಗಳನ್ನು ಮತ್ತು ಅದರಲ್ಲಿದ್ದುವಂತಹ ಒಂದು ಲಿಂಕ್ಗಳೇನಿದೆ ಅದೆಲ್ಲವೂ ಲಿಂಕ್ಗಳನ್ನು ಕಲೆಕ್ಟ್ ಮಾಡಿ ಈಗ ಇಲ್ಲಿದ್ದಂತಹ ಸೈಬರ್ ಪೊಲೀಸ್ ಠಾಣೆಗೆ ಒಂದು FIR ಮಾಡಿಸೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಂದರೆ ಅದರಲ್ಲಿರುವಂತಹ ಒಂದು ಕಂಟೆಂಟ್ಗಳೇನಿದೆ, ವಿಜಯಲಕ್ಷ್ಮಿ ಅವರಿಗೆ ಪೋಸ್ಟ್ ಮಾಡಿರುವಂತಹ ಒಂದು ಕಂಟೆಂಟ್ಗಳು ತೀವ್ರ ಒಂದು ಆಕ್ಷೇಪಾರ್ಹ ಅಂತಲೇ ಹೇಳ್ಬೋದಾಗಿದೆ. ಯಾಕಂದರೆ ಅಂತಹ ಒಂದು ಕೆಟ್ಟ ಶಬ್ದಗಳನ್ನು ಬಳಕೆ ಮಾಡಿ ಒಂದು ನಿಂದನೆ ಮಾಡುವಂಥದ್ದು ಅದರಲ್ಲಿ ಕಾಣ್ತಾ ಇರುವಂಥದ್ದು. ಹೀಗಾಗಿ ಇದು FIR ಮಾಡೋದಕ್ಕೆ ಯೋಗ್ಯ ಅನ್ನುವಂತಹ ಒಂದು ಕಂಟೆಂಟ್ ಆಗಿರುವಂತಹ ಕಾರಣದಿಂದಾಗಿ FIRಗೆ ಈಗಾಗಲೇ ಮಾಡೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಸುಮಾರು ಅರ್ಧ ಗಂಟೆಗಳ ಕಾಲ